ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನೀವೇನಾದ್ರೂ 25,000 ರೂಪಾಯಿ ಪ್ರೈಸ್ ರೇಟ್ ಅಲ್ಲಿ ಒಂದೊಳ್ಳೆ ಮೊಬೈಲ್ ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಇವಾಗ ಬಂದಿರುವಂತಹ ನಥಿಂಗ್ ಫೋನ್ 3A ನ ಕೂಡ ನೀವು ಕನ್ಸಿಡರ್ ಮಾಡಿರ್ತೀರಾ. ಹೇಗಿದೆ ಈ ಒಂದು ಮೊಬೈಲ್? ಈ ಮೊಬೈಲ್ ನ ನಾವು ಪರ್ಚೇಸ್ ಮಾಡಬಹುದಾ? ಇದರಲ್ಲಿ ಇರುವಂತಹ ನೆಗೆಟಿವ್ ವಿಷಯಗಳು ಏನೇನು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಏನಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಮೊದಲನೇದಾಗಿ ಹೇಗಿದೆ ಈ ಒಂದು ನಥಿಂಗ್ ಫೋನ್ 3A ಮೊಬೈಲ್ ಅಂತ ನೋಡೋದಾದ್ರೆ, ಇದರ ಒಂದು ಡಿಸ್ಪ್ಲೇ 6.67 ಇಂಚಸ್ ನ 120 ಹರ್ಟ್ಸ್ 10 ಬಿಟ್ AMOLED ಡಿಸ್ಪ್ಲೇ ಆಗಿರುತ್ತೆ. ಹಾಗೆ ಗೊರಿಲ್ಲಾ ಗ್ಲಾಸ್ ಎಲ್ಲ ತೆಗೆದಾಕ್ಬಿಟ್ಟು ಇದರಲ್ಲಿ ಪಾಂಡಾ ಗ್ಲಾಸ್ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಟಫ್ ಆಗಿರುತ್ತೆ, ಅಂದ್ರೆ ರಫ್ ಆಗಿರುತ್ತೆ. ಏನಾದ್ರೂ ಒಂದ್ಸರಿ ಎರಡ್ ಸರಿ ಬಿದ್ರೆ ಹೊಡೆದೋಗಲ್ಲ, ಬಟ್ ಗ್ಲಾಸ್ ಇಸ್ ಆಲ್ವೇಸ್ ಗ್ಲಾಸ್ ಅನ್ನೋ ರೀತಿ ತುಂಬಾ ರಫ್ ಯೂಸ್ ಮಾಡಿದ್ರೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಅಂಡ್ ಲಾಸ್ಟ್ ಟೈಮ್ ನಥಿಂಗ್ ಫೋನ್ ಗಳಿಗೆ ಕಂಪೇರ್ ಮಾಡಿದ್ರೆ 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಇಂದ 50 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಶಿಫ್ಟ್ ಮಾಡಿದ್ರೆ, ಹಾಗೆ ಈ ಒಂದು ಮೊಬೈಲ್ ಅಲ್ಲೂ ಕೂಡ ನಮಗೆ 5000 mAh ಬ್ಯಾಟರಿ ಕೆಪಾಸಿಟಿ ಸಿಗ್ತಿದೆ. ಇನ್ನು ನಥಿಂಗ್ ಫೋನ್ ಎಲ್ಲ ಕಂಪೇರ್ ಮಾಡಿದ್ರೆ ಈ ಮೊಬೈಲ್ ಅಲ್ಲಿ ಏನು ಹೊಸ ತರ ಬಂದಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಡಿಸೈನ್ ಅಲ್ಲಿ, ಸೊ ಡಿಸೈನ್ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ 2 ಕ್ಯಾಮ್ರಾ ಇಲ್ಲ 3 ಕ್ಯಾಮ್ರಾ ಇದೆ ಅಂತ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಈ ಒಂದು ಮೊಬೈಲ್ ಅಲ್ಲಿ ಎಕ್ಸ್ಟ್ರಾ ಡೆಡಿಕೇಟಿವ್ ಬಟನ್ ಕೂಡ ಸಿಗ್ತಿದೆ. ಸೊ ಈ ಒಂದು ಬಟನ್ ಏನಿದೆ ಇದನ್ನ ಎಂತಕ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಅಂತ ನೀವು ಅನ್ಕೊಂಡಿದ್ರೆ ಈ ರೀತಿ ಅಲ್ಲ. ಸೊ ಈ ಒಂದು ಬಟನ್ ಏನಿದೆ, ಈ ಒಂದು ಬಟನ್ ಅಲ್ಲಿ ನಾವು ಸ್ಕ್ರೀನ್ ರೆಕಾರ್ಡಿಂಗ್ ಆಗಿರ್ಬೋದು, ಸ್ಕ್ರೀನ್ ಶಾಟ್ ಆಗಿರ್ಬೋದು, ಅಥವಾ ಸರ್ಕಲ್ ಟು ಸರ್ಚ್ ತರ ಕೂಡ ಯೂಸ್ ಮಾಡಬಹುದು. ಸೊ ನೀವೇನಾದ್ರೂ ಕಂಟೆಂಟ್ ನೋಡ್ತಾ ಇರ್ತೀರಾ, ಅವಾಗ ನಿಮ್ಗೆ ಏನಾದ್ರೂ ಆ ಒಂದು ಕಂಟೆಂಟ್ ಅಲ್ಲಿ ಇರುವಂತಹ ಪ್ರಾಡಕ್ಟ್ ನ ರಿಸರ್ಚ್ ಮಾಡಬೇಕು ಅಥವಾ ಅದನ್ನ ರೆಕಾರ್ಡ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಸಡನ್ ಆಗಿ ಈ ಒಂದು ಬಟನ್ ನಿಂದ ನಾವು ಅದನ್ನ ರೆಕಾರ್ಡ್ ಮಾಡಬಹುದು ಅಥವಾ ಸ್ಕ್ರೀನ್ ಶಾಟ್ ತಗೋಬಹುದು, ಅಥವಾ ಹಾಗೇನೆ ಆ ಒಂದು ಬಟನ್ ಸಹಾಯದಿಂದ ಸರ್ಚ್ ಕೂಡ ಮಾಡಬಹುದು. ಈ ರೀತಿಯಾದಂತಹ ಫಂಕ್ಷನಲ್ ಬಟನ್ ನ ಇವರು ಕೊಟ್ಟಿದ್ದಾರೆ. ಬಟ್ ಇದು ಬಿಟ್ಟು ಈ ಒಂದು ಬಟನ್ ನಿಂದ ನಾವು ಬೇರೆ ರೀತಿಯಾದಂತಹ, ಅಂದ್ರೆ ಲೈಕ್ ಕ್ಯಾಮ್ರಾ ಆನ್ ಮಾಡೋದಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ನ ಆನ್ ಮಾಡೋ ರೀತಿ, ಸೊ ಈ ರೀತಿ ಎಲ್ಲ ಕಸ್ಟಮೈಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಇದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಮತ್ತೆ ಅಡ್ವಾಂಟೇಜ್ ಎರಡು ಮಿಕ್ಸ್ ಇದೆ. ನೋಡೋಣ ಈ ಒಂದು ಬಟನ್ ಬಂದಾದ್ಮೇಲೆ ಅದೆಷ್ಟು ರೀತಿಯಾಗಿ ಯೂಸ್ ಆಗುತ್ತೆ ಅಂತ. ನೀವೇನಾದ್ರೂ ಗ್ಯಾಜೆಟ್ ಫ್ರೀಕ್ ಆಗಿದ್ರೆ, ಪದೇ ಪದೇ ಯಾವ್ದಾದ್ರು ಗ್ಯಾಜೆಟ್ ನ ಸರ್ಚ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಈ ಬಟನ್ ಯೂಸ್ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಅಷ್ಟೊಂದೇನು ಯೂಸ್ ಆಗಲ್ಲ. ಪಾಸಿಟಿವ್ ಸೈನ್ ಇಂದಾನೆ ಬರೋಣ. ಏನೇನು ಪಾಸಿಟಿವ್ ವಿಷಯ ಈ ಒಂದು ಮೊಬೈಲ್ ಅಲ್ಲಿ ನಾವು ನೋಡಬಹುದು ಅಂತ ಅಂದ್ರೆ, ಮೊದಲನೇದಾಗಿ ಡಿಸೈನ್, ಅಂದ್ರೆ ಒಂದು ಯೂನಿಕ್ ಡಿಸೈನ್ ಗೆ ಮತ್ತೆ ಟ್ರಾನ್ಸ್ಪರೆಂಟ್ ಬ್ಯಾಕ್ ಗೆ ಎಲ್ಲರೂ ಪ್ರಿಫರ್ ಮಾಡ್ತಾರೆ. ಸೊ ಒಂದಷ್ಟು ಜನ ಇರ್ತಾರೆ, ಅದರಲ್ಲಿ ನಿಮ್ ಫೋನ್ ಯೂನಿಕ್ ಆಗಿರ್ಬೇಕು ಅಂತ ಅಂದ್ರೆ ಈ ಒಂದು ಫೋನ್ ನ ನೀವು ಆರಾಮಾಗಿ ಪ್ರಿಫರ್ ಮಾಡಬಹುದು. ಸೊ ಅದಕ್ಕೇನು ಲಾಸ್ ಆಗಲ್ಲ. ಲೈಕ್ ಅದೊಂಥರ ಯೂನಿಕ್ ಆಗಿದೆ, ಡಿಸೈನ್ ಆಗಿರ್ಬೋದು, ಟ್ರಾನ್ಸ್ಪರೆಂಟ್ ಬ್ಯಾಕ್ ಆಗಿರ್ಬೋದು, ಅಥವಾ ಇದರ ಒಂದು OS ಆಗಿರ್ಬೋದು, ಎಲ್ಲ ಒಂದ್ ಸ್ವಲ್ಪ ಯೂನಿಕ್ ಆಗಿ ಚೆನ್ನಾಗಿದೆ. 115 ಬೇಸ್ ಅಲ್ಲಿರುವಂತಹ ನಥಿಂಗ್ OS 3.1 ನಮ್ಗೆ ಇದರಲ್ಲಿ ಸಿಗ್ತಿದೆ. ಯಾವುದೇ ರೀತಿಯಾದಂತಹ ಆಡ್ಸ್ ಆಗಿರ್ಬೋದು ಅಥವಾ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಆಗಿರ್ಬೋದು, ಇದು ಯಾವ್ದು ಇರಲ್ಲ. ಒಂಥರ OS ಏನಿದೆ ಅದು ತುಂಬಾ ಕ್ಲೀನ್ ಆಗಿ ಮತ್ತೆ ಫುಲ್ ಕಸ್ಟಮೈಸೇಷನ್ OS ಆಗಿರುತ್ತೆ. ಅಂಡ್ ಮೂರನೇ ವಿಷಯ ಏನು ಅಂತ ಅಂದ್ರೆ ಕ್ಯಾಮ್ರಾ. ಸೊ ಈ ಒಂದು ಪ್ರೈಸ್ ರೇಟ್ ಅಲ್ಲಿ ಯೂಶಲಿ ನಮ್ಗೆ ಟೆಲಿಫೋಟೋ ಲೆನ್ಸ್ ಗಳು ಸಿಗಲ್ಲ. ಹೌದು, ಈ ಒಂದು ಪ್ರೈಸ್ ರೇಟ್ ಅಲ್ಲಿ ಮೋಟೋ ಎಡ್ಜ್ 50 ನಿಯೋ ಏನಿದೆ ಅದರಲ್ಲೂ ಕೂಡ ನಮ್ಗೆ ಟೆಲಿಫೋಟೋ ಲೆನ್ಸ್ ಸಿಗ್ತಿದೆ. ಸೊ ಅದೇ ಕೆಲವೊಂದು ಮೊಬೈಲ್ ಗಳಲ್ಲಿ ಮಾತ್ರ ನಾವು ಟೆಲಿಫೋಟೋ ಲೆನ್ಸ್ ನ ನೋಡಬಹುದು ಈ ಒಂದು ಪ್ರೈಸ್ ರೇಟ್ ಅಲ್ಲಿ. ಸೊ ಈ ಮೊಬೈಲ್ ಅಲ್ಲೂ ಕೂಡ ಟೆಲಿಫೋಟೋ ಲೆನ್ಸ್ ಕೊಟ್ಟಿರೋದು ತುಂಬಾನೇ ಒಳ್ಳೆ ವಿಷಯ. ಬಟ್ ಈ ಕ್ಯಾಮ್ರಾದಲ್ಲಿ ಎಷ್ಟು ಒಳ್ಳೆ ವಿಷಯ ಇದೆ, ಆ ಒಂದು ಸಾಫ್ಟ್ವೇರ್ ಅಲ್ಲಿ ಅಷ್ಟೇ ನೆಗೆಟಿವ್ ವಿಷಯ ಕೂಡ ಇದೆ. ಏನು ಅಂತ ಅಂದ್ರೆ, ಈ ಒಂದು ಮೊಬೈಲ್ ಏನೋ ಲಾಂಚ್ ಆಯ್ತು, ಈ ಒಂದು ಮೊಬೈಲ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಮೈನ್ ಕ್ಯಾಮ್ರಾ, ಹಾಗೆ 50 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮ್ರಾ ಮತ್ತೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ನಾವು ನೋಡ್ತಾ ಇದೀವಿ. ಬಟ್ ಏನು ಅಂತ ಅಂದ್ರೆ, ಸಾಫ್ಟ್ವೇರ್ ಆಪ್ಟಿಮೈಸೇಷನ್ ಅಷ್ಟೊಂದು ಕರೆಕ್ಟ್ ಆಗಿಲ್ಲ ಈ ಒಂದು ಕ್ಯಾಮ್ರಾ ಒಂದು ವಿಷಯದಲ್ಲಿ. ಸೊ ಕ್ಯಾಮ್ರಾದಲ್ಲಿ ಪ್ರತಿ ಸರಿ ಫೋಟೋ ಕ್ಲಿಕ್ ಮಾಡಿದ್ರು ಅದರ ಒಂದು ಕಲರ್ ಏನಿದೆ ಅದು ಇನ್ಕನ್ಸಿಸ್ಟೆನ್ಸ್ ಆಗಿ ಬರ್ತಿದೆ. ಸೊ ಇದು ಒಂದು ಡಿಸ್ಅಡ್ವಾಂಟೇಜ್. ನಾರ್ಮಲ್ ಆಗಿ ಅಪ್ಡೇಟ್ ಮೂಲಕ ಇದನ್ನ ಸರಿ ಮಾಡಬಹುದು. ಬಟ್ ಎಸ್, ಇವಾಗ ನೀವು ಫೋನ್ ತಗೊಂತಾ ಇದ್ದೀರಾ ಅಂತ ಅಂದ್ರೆ ಇವಾಗ ಹೇಗಿದೆ ಅದ್ರ ಬಗ್ಗೆ ನಾನು ಹೇಳ್ಬೋದು. ಮುಂದೆ ಅವ್ರು ಅಪ್ಡೇಟ್ ಕೊಡ್ತಾರಾ ಇಲ್ವಾ ಅಂತ ನನಗೂ ಗೊತ್ತಿಲ್ಲ. ಸೊ ಏನಿದೆ, ಕ್ಯಾಮ್ರಾ ಇನ್ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಸೊ ಅದನ್ನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ನಾನು ನೆಗೆಟಿವ್ ಸೈನ್ ಅಂತಾನೆ ತಿಳ್ಕೊಂತೀನಿ. ಈ ಪ್ರೈಸ್ ರೇಟ್ ಅಲ್ಲಿ ಯೂಶಲಿ ಬಜೆಟ್ ಅಲ್ಲಿ ಇರೋರೆ ಈ ಒಂದು ಮೊಬೈಲ್ ಗಳನ್ನ ತಗೊಳ್ಳೋದು, ಬಜೆಟ್ ಮೊಬೈಲ್ ಗಳನ್ನ. ಸೊ ಈ ರೀತಿ ಇದ್ದಾಗ ಇದರಲ್ಲಿ ನಮಗೆ ಚಾರ್ಜರ್ ಇನ್ಕ್ಲೂಡ್ ಮಾಡಬೇಕಿತ್ತು. ಸೊ ಈ ಒಂದು ಮೊಬೈಲ್ ಅಲ್ಲಿ ಚಾರ್ಜರ್ ಕೂಡ ನಮಗೆ ಸಿಗ್ತಿಲ್ಲ, ಅದನ್ನ ಎಕ್ಸ್ಟ್ರಾ ನಾವು ಪೇ ಮಾಡಿ ತಗೊಬೇಕು. ಮೂರನೇ ಡಿಸ್ಅಡ್ವಾಂಟೇಜ್ ಅಥವಾ ನೆಗೆಟಿವ್ ವಿಷಯ ಏನು ಅಂತ ಅಂದ್ರೆ, ಇದರಲ್ಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್, ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಸೊ ಎಸ್ ಅಂತ ಅಂದ್ರೆ ನೀವೇ ಅನ್ಕೊಬಹುದು, ಒಂದು ನಾರ್ಮಲ್ ಯೂಸೇಜ್ ಅಲ್ಲಿ ಇರುತ್ತೆ. ಸೊ ಹೆವಿ ಗೇಮಿಂಗ್ ಆಗಿರ್ಬೋದು ಅಥವಾ ಹೆವಿ ಪರ್ಫಾರ್ಮೆನ್ಸ್ ಒಂದು ಚಿಪ್ಸೆಟ್ ಇದಾಗಿರಲ್ಲ. ಸೊ ಹೆವಿ ಪರ್ಫಾರ್ಮೆನ್ಸ್ ಬೇಕು ಅಂತಂದ್ರೆ 7 Gen 3 ಅಥವಾ 7+ Gen 3 ಈ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಇರುವಂತಹ ಚಿಪ್ಸೆಟ್ ನ ಯೂಸ್ ಮಾಡಬೇಕಿತ್ತು. ಸೊ 7S Gen 3 ಏನಿದೆ ಇದು ಸ್ವಲ್ಪ ಡೌನ್ ಗ್ರೇಡ್ ಆಗಿದೆ. ಈ ಪ್ರೈಸ್ ರೇಟ್ ಅಲ್ಲಿ ಇನ್ನ ಒಳ್ಳೊಳ್ಳೆ ಚಿಪ್ಸೆಟ್ ಇರುವಂತಹ ಮೊಬೈಲ್ಗಳು ನಮಗೆ ಸಿಗುತ್ತೆ. ಪೋಕೋ ಮೊಬೈಲ್ ಆಗಿರ್ಬೋದು ಅಥವಾ ನಾಟ್ 4 ಆಗಿರ್ಬೋದು. ಸೊ ಈ ರೀತಿ ಮೊಬೈಲ್ ಏನಿದೆ ಇದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರುತ್ತೆ, ಅದರಲ್ಲಿ ನೀವು ಹೆವಿ ಗೇಮಿಂಗ್ ಕೂಡ ಮಾಡಬಹುದು. ಬಟ್ 7S Gen 3 ಏನಿದೆ ಇದ್ರ ಬದಲು ಬೇರೆ ಒಂದು ಚಿಪ್ಸೆಟ್ ನ ಯೂಸ್ ಮಾಡಿದ್ರೆ ಇನ್ನ ತುಂಬಾ ಚೆನ್ನಾಗಿರ್ತಿತ್ತು. ಕಂಪನಿಯವರು ಹೇಳಿರೋ ಹಾಗೆ 3 ಇಯರ್ಸ್ ಆಂಡ್ರಾಯ್ಡ್ ಅಪ್ಡೇಟ್ ನಮಗೆ ಸಿಗುತ್ತೆ, ಹಾಗೆ 4 ಇಯರ್ಸ್ ಸೆಕ್ಯೂರಿಟಿ ಪ್ಯಾಚ್ ಲೆವೆಲ್ ಅಪ್ಡೇಟ್ ಕೂಡ ಸಿಗುತ್ತೆ. ಅಪ್ಡೇಟ್ ಅಲ್ಲಿ ಓಕೆ, ಲೈಕ್ ನಥಿಂಗ್ ಅವರು ತುಂಬಾನೇ ಬೇಗನೆ ಅಪ್ಡೇಟ್ ನ ಕೊಡ್ತಾರೆ. ಎಸ್, ಓವರ್ ಆಲ್ ಕಂಪೇರ್ ಮಾಡಿದ್ರೆ ಒಂದು
ಒಳ್ಳೆ ಪ್ಯಾಕೇಜ್ ಅಂತ ಹೇಳ್ಬೋದು. ಬಟ್ ಒಂದ್ ಸ್ವಲ್ಪ ಕ್ಯಾಮ್ರಾದ ಇನ್ಕನ್ಸಿಸ್ಟೆನ್ಸ್ ಆಗಿರ್ಬೋದು ಅಥವಾ ಮೊಬೈಲ್ ಒಳಗಡೆ ಚಾರ್ಜರ್ ಕೊಡ್ತಲ್ಲ ಅನ್ನೋದಾಗಿರ್ಬೋದು, ಈ ರೀತಿ ಸಣ್ಣ ಪುಟ್ಟ ನೆಗೆಟಿವ್ ಈ ಒಂದು ಮೊಬೈಲ್ ಅಲ್ಲಿ ಇದೆ. ಬಟ್ ಓವರ್ ಆಲ್ ನೋಡೋದಾದ್ರೆ ಒಂದೊಳ್ಳೆ ಪ್ಯಾಕೇಜ್ ಇದೆ. 24,000ಗೆ ಈ ಒಂದು ಮೊಬೈಲ್ ಲಾಂಚ್ ಆಗ್ತಿದೆ. ಸೊ ಏನು ಅಂತ ಅಂದ್ರೆ ಇನ್ನೊಂದ್ ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಒಂದ್ ಸ್ವಲ್ಪ ಪ್ರೈಸ್ ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿದ್ರೆ ವರ್ತ್ ಇರುತ್ತೆ. ಸೊ ಇವಾಗ ಲಾಂಚ್ ಆಗಿದ್ ಕೂಡಲೇ ನೀವೇನಾದ್ರೂ ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ರೆ ನೋಡಿ, ಲೈಕ್ 3 ಪ್ರೋಗೆ ಕಂಪೇರ್ ಮಾಡಿದ್ರೆ 3A ಆರಾಮಾಗಿ ಪರ್ಚೇಸ್ ಮಾಡಬಹುದು ನೀವು. ಇಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಇನ್ನ ತುಂಬಾ ಆಪ್ಷನ್ ಗಳಿದೆ. ಒಳ್ಳೊಳ್ಳೆ ಫ್ಯೂಚರ್ಸ್ ನ ತಗೊಂಡು ಆ ಒಂದು ಮೊಬೈಲ್ ಗಳು ಕೂಡ ನಮಗೆ ಸಿಗುತ್ತೆ. ಸೊ ಇದಾಗಿತ್ತು ನಥಿಂಗ್ ಫೋನ್ 3A ಬಗ್ಗೆ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.